ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತೊಂದು ಯೋಗ ಟಿಪ್ ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ, ಸ್ಟೇ ಅವೇ ಫ್ರಮ್ ನೆಗೆಟಿವ್ ಪೀಪಲ್. ಯಾರೂ ನೆಗೆಟಿವ್ ಅಂತ ಬೋರ್ಡ್ ಹಾಕೊಂಡು ಬರಲ್ಲ ಹಣೆ ಮೇಲೆ. ಇವ್ರು ನೆಗೆಟಿವ್ ಪೀಪಲ್, ಇವ್ರು ಪಾಸಿಟಿವ್ ಪೀಪಲ್ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅವ್ರು ಕೊಡ್ತಿರೋ ಎನರ್ಜಿಯಿಂದ. ಸೊ ನೀವು ಕೆಲವು ವ್ಯಕ್ತಿ ಹತ್ರ ಹೋದರೆ ನಿಮಗೆ ಭಾಳ ಬೇಜಾರು ಅನಿಸುತ್ತೆ, ಭಯ ಅನಿಸುತ್ತೆ, ಕೋಪ ಬರುತ್ತೆ, ದೂರ ಇರಬೇಕನ್ಸುತ್ತೆ ಆ ಥರ ವ್ಯಕ್ತಿಗಳಿಂದ. ಆಮೇಲೆ ಕೆಲವು ವ್ಯಕ್ತಿ ಹತ್ರ ಹೋದರೆ ಫುಲ್ ಖುಷಿ ಆಗುತ್ತೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕನ್ಸುತ್ತೆ, ನಗ್ಬೇಕನ್ಸುತ್ತೆ. ಅವ್ರ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಿಮಗೆ. ಇವರೇ ಪಾಸಿಟಿವ್ ಮತ್ತು ನೆಗೆಟಿವ್ ಪೀಪಲ್. ಸೊ ಯಾವಾಗಲೂ ನೀವು ನೆಗೆಟಿವ್ ಪೀಪಲಿಂದ ದೂರನೇ ಇದ್ಬಿಡಿ. ಯಾಕಂದರೆ ನೀವು ಅವ್ರ ಹತ್ರ ಹೋದರೆ ನಿಮ್ಮಲ್ಲಿರೋ ಎನರ್ಜಿ ಎಲ್ಲ ಡ್ರೈನ್ ಮಾಡೋ ಶಕ್ತಿ ಇರುತ್ತೆ ಅವರಿಗೆ. ನಿಮ್ಮಲ್ಲಿರೋ ಎನರ್ಜಿ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಹೆಂಗೆ ಅನಿಸುತ್ತೆ ಅಂದರೆ, ಯಾಕಾದರೂ ಬದುಕಿದ್ದೀನಪ್ಪ, ಯಾಕಾದರೂ ಬಂದಿದ್ದೀನಪ್ಪ ಇಲ್ಲಿ ಅನ್ನಿಸ್ಬಿಡುತ್ತೆ. ಸೊ ಅದಕ್ಕೆ ನಿಮ್ಮ ಎನರ್ಜಿನ ಯಾರಿಗೆ ಕೊಡ್ತಿದ್ದೀನಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಯಾವಾಗಲೂ ಸರೌಂಡ್ ಯುವರ್ ಸೆಲ್ಫ್ ವಿತ್ ದ ಗುಡ್ ಪೀಪಲ್. ಸ್ಟೇ ಅವೇ ಫ್ರಮ್ ದ ನೆಗೆಟಿವ್ ಪೀಪಲ್. ನೀವು ಇದನ್ನು ಟ್ರೈ ಮಾಡಿ ನಿಮಗೆ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಮಸ್ಕಾರ.